ಇಲ್ಲ ಇಲ್ಲ ಮೇಡಮ್, ಪೌರಾಣಿಕ ಅಂದಾಗ ಅವ್ರು ಮಾಡಿದ್ದಾರೆ. ಬಟ್ ಪೌರಾಣಿಕ ಅಂದಾಗ ಮೇಡಮ್ ನೀವು ಹೇಳ್ದಂಗೆ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ತಗೊಳ್ಳಿ, ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದಂಥ ಪಾತ್ರಗಳು ನೋಡಿದಾಗ ಮೈ ಜುಮ್ಮನ್ನುತ್ತೆ. ಅದನ್ನೇ ಈಗ ಸ್ವಲ್ಪ ವರ್ಷ ಆದಮೇಲೆ ಕುರುಕ್ಷೇತ್ರ ನೋಡಿದಾಗ ಅಷ್ಟು ವೆಯ್ಟ್ ಇಟ್ಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಮನಸ್ಸಲ್ಲಿ ಇದರಲ್ಲಿ ಧರ್ಮಪ್ರಭು ಕ್ಯಾರೆಕ್ಟರ್ ಮಾಡಿದಾಗ ನಮ್ಮ ಭೂಲೋಕದಲ್ಲಿ ಕೊಡ್ಕೊಳೋದು ಯಮ, ಅದು ಭಾಗ 3 ಅಂದಾಗ ಮೇಲೋಕದಲ್ಲಿ ಧರ್ಮರಾಯ ಅಂತ ಬರುತ್ತೆ. ಅದ್ರಲ್ಲಿ ನಾನು ಮಾಡಿದಾಗ ಒಡವೆಗಳನ್ನ ಹಾಕೊಂಡಾಗ ಮೈಯೆಲ್ಲ ಪರ್ಚುತ್ತೆ, ಚುಚ್ಚುತ್ತೆ, ಕಿರೀಟ ವೆಯ್ಟ್ ತೆರೆಯೋಕ್ಕಾಗಲ್ಲ. ಅವ್ರ ಲೆವೆಲ್ಗೆಲ್ಲ ನಾವು ಹೋಲ್ಸೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಚಿಕ್ಕ ಮೂವಿ, ಲೋ ಬಜೆಟ್ ಮೂವಿ, ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿರೋಂಥ ಆರ್ಟಿಸ್ಟ್ಗಳನ್ನೆಲ್ಲ ಕೇಳ್ಕೊಂಡು ಮಾಡ್ತಾ ಇರೋದು. ಯಾಕಂದರೆ ಎಡಿಟಿಂಗ್ ಕೆಲಸ ನಡೀತಿದೆ. ಯಾಕಂದರೆ ಇದರಲ್ಲಿ ಬಂದು ಮೇನ್ ನಮ್ಮ ಸಿದ್ದು ಅಣ್ಣ ಕುಡ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ, ಕುಡ್ಕ ರಾಮಸ್ವಾಮಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಲೋಕೇಶ್ ಅವ್ರು ಮಾಡಿದ್ದಾರೆ, ಚಂದ್ರು ಅಂದ್ಬಿಟ್ಟು ಮಾಡಿದ್ದಾರೆ. ತಿರ್ಗಾ ಆನಂತರ ಜಿಂಕೆ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ, ಗೋಪಿ ಅಂದ್ಬಿಟ್ಟು ಮಾಡಿದ್ದಾರೆ, ಚಿತ್ರಗುಪ್ತ ಕ್ಯಾರೆಕ್ಟರ್. ಇಷ್ಟು ಜನನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ತಿರ್ಗಾ ನಮ್ಮ ಅಣ್ಣ ಡೈರೆಕ್ಟರ್ ಹರಿಯನ್ ಅವ್ರು ಬಂದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಉದಯಣ್ಣ ಬಂದು ಸ್ಟಾರ್ಟಿಂಗಿಂದ ವರ್ಕ್ ಮಾಡಿದ್ದಾರೆ. ಇದಿಷ್ಟು ಹೊಸ ಪರಿಚಯ ವ್ಯಕ್ತಿಗಳ? ಇಲ್ಲ ಮೇಡಮ್, ಇವರೆಲ್ಲ ನಮ್ಮ ಹಳೆ ಟೀಮ್ ಮೇಡಮ್. ಸರಿ, ಯಾಕೋ ನಿಮಗೆ ಕಂಫರ್ಟಬಲ್ ಇಲ್ಲ, ತಗೊಳ್ಳಿ ಮೈಕು. ಮೇಡಮ್ ಇಲ್ಲ ಇಲ್ಲ, ತಗೊಳ್ಳಿ ಮೈಕ್ ತಗೊಳ್ಳಿ. ಕೊಡಿ ಹಾಕೋತೀನಿ ಮೇಡಮ್. ಹಂಗೆ ಆ ಭೂಮಿಯನ್ನು ಕೊಟ್ಕೊಡಿ. ತಗೊಳ್ಳಿ ಸರ್. ಯಾಕಂದರೆ ಇದೆ ಮೇಡಮ್, ಈಗ ಭೂಲೋಕದಲ್ಲಿ ಕುಡ್ಕನ ಜೊತೆ ಅಂದರೆ ಈಗ ಇದೇ ಇರೋದು ವಿಷಯ. ನನಗೆ ನೀವೇನಾದರೂ ಅಂದ್ಕೊಳ್ಳಿ, ಮೀಡಿಯಾದವರು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನನ್ನ ಆಸೆ ಬಂದ್ಬಿಟ್ಟು ನೀವು ಕೇಳಿದ್ರಿ, ಏನು ಕೇಳಿದ್ರಿ ಮೇಡಮ್, ರಿಲೀಸ್ ಯಾವಾಗ ಅಂತ. ನಿಮ್ಮ ಚಾನಲ್ ಹೆಸರು ಹೇಳಿ ಫಸ್ಟ್. ಮೇಡಮ್ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಕಿಂಗ್ ಕೋಬ್ರಾ ನಾಗರಾಜ್ ಮೇಡಮ್. ಎಷ್ಟು ಸಿನಿಮಾಲ್ ವರ್ಕ್ ಮಾಡಿದ್ದೀರಾ ನೀವು ಟೋಟಲ್ ಆಗಿ? ನಾನು ಬಂದು ಅದೇ ಹೇಳಿದ್ನಲ್ಲ ಮೇಡಮ್ ನಿಮಗೆ, ನಾನು ವರ್ಕ್ ಮಾಡಿದೆ ಅನ್ನೋದಕ್ಕಿಂತ NT ಜಯರಾಮ್ ರೆಡ್ಡಿ ಸರ್ ಹತ್ರ ಒಂದು 5 ಸಿನಿಮಾ, 5 ರಿಂದ 6 ಸಿನಿಮಾ ವರ್ಕ್ ಮಾಡಿದ್ದೀನಿ. ಹರಿಹರನ್ ಸರ್ದು ಅವ್ರ ಕಡೆನೂ ಒಂದು 3, ಆಟೋರಮನ್ ಅವ್ರದ್ದು ಒಂದು 20 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಮೇಡಮ್. ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಮೇಯ್ನ್ ಏನಂದರೆ ಲಾಕ್ಡೌನಲ್ಲಿ ಬರೆದಿದ್ದಂಥ ಕತೆ ನಡುರಾತ್ರಿ, ಅದನ್ನ ಮಾಡಿ ಮುಗಿಸ್ದೆ. ತುಂಬ ಸ್ಟ್ರಗಲಲ್ಲೂ ನೋವಲ್ಲೂ ಅದನ್ನ ಮಾಡಿ ಮುಗಿಸ್ಬಿಟ್ಟೆ. ಯಾಕಂದರೆ ಅದಕ್ಕೊಬ್ಬರು ನಮ್ಮ ನಿರ್ಮಾಪಕರು ಒಳ್ಳೆ ಕೈ ಕೊಟ್ಟರು. ಮಾಡಿ ಸಿನಿಮಾ ಮಾಡಿ ಹೆಂಗೆ ಈ ಸಲ ಮಾಡಿಬಿಡೋಣ. ಲಾಕ್ಡೌನ್ ಆಗಿದ ತಕ್ಷಣ ಹಾಗೆ ಕ್ಲೀನಾಗಿ ನಮಸ್ಕಾರ ಹೊಡೆದ್ಬಿಟ್ಟು ಹೊಟ್ಟೋದು. ಒಂದೇ ಅಂತೂ ಬರಲಿಲ್ಲ. ಬಟ್ ನಾವೆಲ್ಲ ಸಣ್ಣ ಪುಟ್ಟ ಶೂಟ್ ಮಾಡಿದ್ವಲ್ಲ, ಇದನ್ನೇನು ಮಾಡೋಣ, ಪಾಪ ಆ್ಯಕ್ಟ್ ಮಾಡಬೇಕು ಅಂತ ಆಸೆಯಿಂದ ಬರ್ತಾರೆ. ಈಗ ನಾವು ಶೂಟ್ ಮಾಡಿಬಿಟ್ಟು ಈಗ ತಿರ್ಗಾ ಅವ್ರಿಗೆ ನಾವು ಸಿನಿಮಾದಲ್ಲಿ ಹಾಕಿಲ್ಲ ಅಂದರೆ ಪಾಪ ಅವ್ರಿಗೆ ಬೇಜಾರು. ಅದು ತುಂಬ ನನಗಾಗಿದೆ ಮೇಡಮ್. ನನ್ನ ಕರೆದೇ ಆ್ಯಕ್ಟ್ ಮಾಡಿಸಿ ಇದು ಏನಂದರೆ, ಕೆಲವೊಂದು ಜಾಗದಲ್ಲಿ ನಾವು ಹೋದರೆ ನಮ್ಮನ್ನು ಗುಲಾಮರಾಗಿ ಬಳಸ್ಕೊಂಡ್ರು ತುಂಬ ಜನ, ಗುಲಾಮರಾಗಿ. ಅಂದರೆ ಈಗ ನಾವು ನಮ್ಮ ಹತ್ರ ನಾವು